ಇನ್ನು ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಯಿಂಟ್ 8 ನಲ್ಲಿ ಕೆಲ ಹೊತ್ತಲ್ಲೇ ಕಾರ್ಯಾಚರಣೆಯನ್ನ ಆರಂಭ ಮಾಡಲಾಗಿದೆ. ಪಾಯಿಂಟ್ 8 ನಲ್ಲಿ ಪರದೆಯನ್ನ ಕಟ್ಟಿರುವಂತದ್ದು ಕಾರ್ಮಿಕರು ಪರದೆ ಕಟ್ಟಿದ್ದಾರೆ. ಎಲ್ಲವೂ ಕೂಡ ಒಂಥರ ಕ್ಲೋಸ್ ಡೋರ್ ಅಲ್ಲಿ ಆಗ್ತಾ ಇರುವಂತದ್ದು. ಎಷ್ಟೇ ಝೂಮ್ ಮಾಡಿದ್ರೂ ಕೂಡ ಅಲ್ಲಿ ಯಾವ ರೀತಿಯ ಅಗೆಯಲಾಗ್ತಾ ಇದೆ ಏನು ಎತ್ತ ಅನ್ನುವಂಥದ್ದು ಮಾಧ್ಯಮಗಳ ಕ್ಯಾಮೆರಾಗಳಿಗೂ ಕೂಡ ಕಾಣಿಸಬಾರ್ದು ಅನ್ನುವಂಥ ನಿಟ್ಟಿನಲ್ಲೇ ಕಾಡಿನ ಒಳಗಡೆನೂ ಕೂಡ ಅಲ್ಲಿ ಪರದೆಯನ್ನು ಹಾಕಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ ಕಾರ್ಯಾಚರಣೆ. ಪಾಯಿಂಟ್ ನಂಬರ್ 7 ಇತ್ತಲ್ಲ, ಇವತ್ತು ಆರಂಭ ಆಗಿದ್ದಂಥ ಉತ್ಖನನ ಆರಂಭ ಆಯ್ತಲ್ಲ, ಫಸ್ಟ್ ಪಾಯಿಂಟ್ ನಂಬರ್ 7, ಅದರಲ್ಲಂತೂ ಏನೂ ಸಿಕ್ಕಿಲ್ಲ. ಇನ್ನು ಪಾಯಿಂಟ್ ನಂಬರ್ 7 ರಲ್ಲಿ ಕಾರ್ಯಾಚರಣೆ ಸ್ಥಗಿತವಾಗಿದ್ದು 8 ರಲ್ಲಿ ಕೆಲ ಹೊತ್ತಲ್ಲೇ ಕಾರ್ಯಾಚರಣೆ ಶುರುವಾಗುತ್ತೆ. ಬಗ್ಗೆ ನಮ್ಮ ಪ್ರತಿನಿಧಿ ಅಲ್ಲೊಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದ, ನೋಡ್ಕೊಳ್ಳೋಣ. ನೇತ್ರಾವತಿ ತೀರದಲ್ಲಿ ಆಗ್ತಾ ಇರುವಂತಹ ಸಮಾಧಿ ಶೋಧ ಇಡೀ ಜನರನ್ನ ಕುತೂಹಲ ಹೆಚ್ಚಿಸಿದೆ. ಕಳೆದ 4 ದಿನಗಳಿಂದ ನಡೆಯುತ್ತಿರುವಂತಹ ಈ ಉತ್ಖನನ ಪ್ರಕ್ರಿಯೆ ಸಾಕಷ್ಟು ಜನರ ಕುತೂಹಲಕ್ಕೆ ಕಾರಣ ಆಗಿದೆ. ಇವತ್ತು ಸ್ಪಾಟ್ ನಂಬರ್ 7 ಅನ್ನು ಉತ್ಖನನ ಮಾಡಿ ಮಧ್ಯಾಹ್ನದವರೆಗೆ ಯಾವುದೇ ಫಲಿತಾಂಶಗಳು ಸಿಗದ ಹಿನ್ನೆಲೆಯಲ್ಲಿ ಈಗ ಸ್ಪಾಟ್ ನಂಬರ್ 8 ಅತ್ತ SIT ತನ್ನ ಹೆಜ್ಜೆಯನ್ನಿಟ್ಟಿದೆ. ನೇತ್ರಾವತಿ ನದಿಯ ಮತ್ತೊಂದು ಬಗ್ಗುಲಲ್ಲಿ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಆ ಸ್ಪಾಟ್ ನಂಬರ್ 7 ಸದ್ಯಕ್ಕೆ ಬೆಳಗ್ಗೆ 11ವರೆಗೆ ಆರಂಭವಾದಂಥ ಉತ್ಖನನ ಪ್ರಕ್ರಿಯೆ ಇವಾಗ ಅಷ್ಟೇ ಮುಗಿಯಿತು. ಸುಮಾರು 5 ಫೀಟ್ಗಳವರೆಗೆ ಅಲ್ಲಿ ಉತ್ಖನನ ಮಾಡಿದರೂ ಕೂಡ ಯಾವುದೇ ಒಂದು ಮೂಳೆಯ ಅಂಶಗಳು ಸಿಕ್ಕಿಲ್ಲ. ಸುಮಾರು 3 ಫೀಟ್ನವರೆಗೆ ಕೇವಲ ಮಾನವ ಶ್ರಮದಿಂದ ಅಲ್ಲಿ ಆ ಉತ್ಖನನ ಮಾಡಲಾಯಿತು. ಆ ಸಂದರ್ಭದಲ್ಲಿ ಯಾವುದೇ ಕಳೆ ಬರದ ಅಂಶಗಳು ಸಿಕ್ಕಿಲ್ಲ. ಆ ಬಳಿಕವಾಗಿ ಹಿಟಾಚಿಯನ್ನು ಬಳಕೆ ಮಾಡಿ ಸುಮಾರು 2 ರಿಂದ 3 ಫೀಟ್ನಷ್ಟು ತೋಡಿದರೂ ಕೂಡ ಕೇವಲ ಮಣ್ಣು ಮಾತ್ರ ಸಿಕ್ಕಿತು. ಈ ಹಿನ್ನೆಲೆಯಲ್ಲಿ ಈಗ ಪಾಯಿಂಟ್ ನಂಬರ್ 7 ಅನ್ನು ಕ್ಲೋಸ್ ಮಾಡಲಾಗಿದೆ. ಪಾಯಿಂಟ್ ನಂಬರ್ 8ಕ್ಕೆ ಈಗ SIT ದಾಂಗುಡಿ ಇಡ್ತಾ ಇದೆ. ಪ್ರಮುಖವಾಗಿ ಸ್ಪಾಟ್ ನಂಬರ್ 6 ಅಲ್ಲಿ ಮಧ್ಯಾಹ್ನದ ವೇಳೆಗೆ ಕಳೆಬರದ ಅಂಶಗಳು ಸಿಕ್ಕಿತ್ತು. ಸುಮಾರು 25 ಅವಶೇಷಗಳು ಅಂದರೆ ಮಾನವನ ದೇಹದ 25 ಮೂಳೆಗಳು ಸಿಕ್ಕಿತ್ತು. ಈ ಹಿನ್ನೆಲೆಯಲ್ಲಿ ಅದನ್ನು ಸಂರಕ್ಷಿಸಿ FSLಗೆ ಇಲ್ಲಿನ ಅಧಿಕಾರಿಗಳು ಕಳಿಸಿಕೊಟ್ಟಿದ್ದಾರೆ. ಇದೀಗ ಮಧ್ಯಾಹ್ನ ತನಕ ನಡೆದಂಥ ಪಾಯಿಂಟ್ ನಂಬರ್ 7ನ ಉತ್ಖನನ ಪ್ರಕ್ರಿಯೆಯಲ್ಲಿ ಯಾವುದೇ ಶೂನ್ಯ ಸಾಧನೆ ಕಂಡು ಬರ್ತಾ ಇದೆ. ಯಾವುದೇ ಅಲ್ಲಿ ಮಾಹಿತಿಗಳು ಸಿಗ್ತಾ ಇಲ್ಲ, ಕಳೆಬರಗಳು ಸಿಗ್ತಾ ಇಲ್ಲ. ಹಾಗಾಗಿ ಅನಾಮಿಕನ ಒಪ್ಪಿಗೆ ಮೇರೆಗೆ ಈಗ ಪಾಯಿಂಟ್ ನಂಬರ್ 8 ಅತ್ತ SIT ಮುಂದಡಿ ಇಡ್ತಾ ಇದೆ. ನನ್ನ ಆ ಭಾಗದ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ನೇತ್ರಾವತಿ ಸೇತುವೆ ಕಾಣ್ತಾ ಇದೆ. ಎಡಭಾಗದಲ್ಲಿ ಸಾಕಷ್ಟು ಜನ ಕುತೂಹಲಿಗರು ಈ ಪ್ರಕರಣವನ್ನು ಕಾಣ್ತಾ ಇದ್ದಾರೆ. ಬಹಳಷ್ಟು ತದೇಕ ಚಿತ್ತದಿಂದ ಈ ಎಲ್ಲ ದೃಶ್ಯಗಳನ್ನು ನೋಡ್ತಾ ಇರುವಂಥದ್ದು. ಪ್ರಮುಖವಾಗಿ ನಿನ್ನೆ ಪಾಯಿಂಟ್ ನಂಬರ್ 6 ಅಲ್ಲಿ ಕಳೆ ಬರದ ಅಂಶಗಳು ಸಿಕ್ಕ ಬಳಿಕ ಸಾಕಷ್ಟು ಜನ ಈ ಪ್ರಕರಣದ ಬಗ್ಗೆ ಮತ್ತಷ್ಟು ಉತ್ಸುಕರಾಗಿ ಕಾಣ್ತಾ ಇದ್ದಾರೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದರೆ ಧರ್ಮಸ್ಥಳ ಗ್ರಾಮ, ಅಕ್ಕಪಕ್ಕದ ಊರಿನವರು, ಇಲ್ಲಿನ ಧಾರ್ಮಿಕ ಕ್ಷೇತ್ರಕ್ಕೆ ಬರುವಂಥ ಜನರು ಎಲ್ಲರೂ ಕೂಡ ಒಂದು ಕಡೆ ವಾಹನವನ್ನು ನಿಲ್ಲಿಸಿ ಅಲ್ಲಿ ಆಗ್ತಾ ಇರುವಂಥ ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದಾರೆ. ಆದರೆ ಸಾಕಷ್ಟು ಜನ ಸೇರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇಲ್ಲಿ ಟ್ರಾಫಿಕ್ ದಟ್ಟಣೆ ಕೂಡ ಆಗ್ತಾ ಇದೆ, ಟ್ರಾಫಿಕ್ ಸಂಚಾರ ವ್ಯತ್ಯಯ ಕೂಡ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಧರ್ಮಸ್ಥಳ ಪೊಲೀಸರು ಜನರನ್ನು ಚದುರಿಸುವಂಥ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇವತ್ತು 4ನೇ ದಿನದ ಅಂಗವಾಗಿ ಪಾಯಿಂಟ್ ನಂಬರ್ 7 ಮಧ್ಯಾಹ್ನದವರೆಗೆ ಆದಂಥ ಉತ್ಖನನ ಪ್ರಕ್ರಿಯೆಯಲ್ಲಿ ಯಾವುದೇ ಅಂಶಗಳು ಬೆಳಕಿಗೆ ಬಂದಿಲ್ಲ. ಉತ್ಖನನ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ಮೂಳೆಗಳ ಕುರುಹುಗಳು ಕೂಡ ಪತ್ತೆ ಆಗಿಲ್ಲ. ಈ ನಿಟ್ಟಿನಲ್ಲಿ ಊಟದ ವಿರಾಮದ ಬಳಿಕ ಪಾಯಿಂಟ್ ನಂಬರ್ 8ಗೆ SIT ಮುಂದಡಿ ಇಡ್ತಾ ಇದೆ. ಪಾಯಿಂಟ್ ನಂಬರ್ 8 ಈಗ ಸದ್ಯದ ಎಲ್ಲರ ಕುತೂಹಲದ ಕೇಂದ್ರ ಬಿಂದು ಆಗಿದೆ. ನೇತ್ರಾವತಿ ತೀರದಲ್ಲಿ ಬಹಳಷ್ಟು ಪಕ್ಕದಲ್ಲೇ ಇರುವಂಥ ಪಾಯಿಂಟ್ ನಂಬರ್ 8 ಅಲ್ಲಿ ಕಳೆಬರ ಸಿಗುತ್ತಾ ಇಲ್ಲವಾ ಎಂಬ ಪ್ರಶ್ನೆಗಳಿಗೆ ಸಂಜೆಯ ವೇಳೆಗೆ ಉತ್ತರ ಸಿಗಲಿದೆ. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.